ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮಹಾಭಾರತದ 55ನೇ ಎಪಿಸೋಡ್. ಪಾಂಡವರು ಕಾಮ್ಯಕವೆಂಬ ಸುಂದರವಾದ ವನದಲ್ಲಿ ಒಂದು ರಾತ್ರಿ ಮಲಗಿರಬೇಕಾದರೆ ಆ ವನವನ್ನು ಒಬ್ಬ ಭಯಂಕರನಾದ ರಾಕ್ಷಸನು ಪ್ರವೇಶಿಸಿದನು. ನರಮಾಂಸ ಭಕ್ಷಕನಾದ ಆ ದೈತ್ಯನಿಗೆ ಪಾಂಡವರು ಅಲ್ಲಿರುವ ಸುಳಿವು ಗೊತ್ತಾಯಿತು. ರಾಕ್ಷಸರಿಗೆ ನರಮಾಂಸವೆಂದರೆ ಬಲು ಇಷ್ಟ. ಕೈಯಲ್ಲಿ ಕೊಳ್ಳಿಯನ್ನು ಹಿಡಿದುಕೊಂಡು ಬಂದ ಆ ರಾಕ್ಷಸ ಪಾಂಡವರಿಗೆದುರಾಗಿ ತೋಳುಗಳನ್ನು ಚಾಚಿಕೊಂಡು ಬಾಯನ್ನು ತೆರೆದು ಅಡ್ಡಗಟ್ಟಿ ನಿಂತುಕೊಂಡನು. ಆ ರಾಕ್ಷಸನೇ ಕಿರ್ಮಿರ, ಬಕಾಸುರನ ತಮ್ಮ. ಅವನಿಗೆ 8 ಕೋರೆ ದಾಡೆಗಳು ಎಲ್ಲ ಬಾಯಿಯಿಂದ ಹೊರಗೆ ಚಾಚಿದ್ದವು. ಕಣ್ಣುಗಳು ಕೆಂಪು, ಭಯಂಕರವಾದ ಶಬ್ದ ಮಾಡುತ್ತಿದ್ದನು. ಮೊದಲೇ ರಾಕ್ಷಸರು ಮಾಯಾವಿಗಳು, ಅಂತೆಯೇ ಕಿರ್ಮಿರ ಹಲವು ಮಾಯೆಗಳನ್ನು ಪ್ರಯೋಗಿಸಿದನು. ಕಿರ್ಮಿರನ ಕರ್ಕಶ ಧ್ವನಿ ಕೇಳಿಯೇ ಅಲ್ಲಿದ್ದ ವನ್ಯಮೃಗಗಳು ಹೆದರಿ ಓಡಿ ಹೋದವು. ಇಡೀ ಅರಣ್ಯವೇ ಕಂಪಿಸಿತು. ಗಿಡ ಮರ ಬಳ್ಳಿಗಳು ಪರಸ್ಪರ ಅಪ್ಪಿಕೊಂಡು ಬಿಟ್ಟವು. ನಡುರಾತ್ರಿ ರಾಕ್ಷಸನ ಆರ್ಭಟದಿಂದಾಗಿ ಭೂಮಿಯ ಧೂಳು ಮೇಲೆದ್ದು ಇಡೀ ಆಕಾಶವನ್ನು ಮುಚ್ಚಿ ಕತ್ತಲೆ ಕವಿದಂತಾಯಿತು. ರಾಕ್ಷಸನ ದೈತ್ಯಾಕಾರವನ್ನು ನೋಡಿ ದ್ರೌಪದಿ ಭಯಗೊಂಡು ಕಣ್ಣುಗಳನ್ನು ಮುಚ್ಚಿಕೊಂಡರು. ಪಾಂಡವರು ದ್ರೌಪದಿಗೆ ಧೈರ್ಯ ಹೇಳಿದರು. ಪಾಂಡವರ ಜೊತೆಯೇ ಇದ್ದ ದೌಮ್ಯರು ರಾಕ್ಷೋಜ್ಞ ಮಂತ್ರಗಳನ್ನು ಹೇಳಿಕೊಂಡು ಕಿರ್ಮಿರನ ಮಾಯೆಗಳನ್ನು ದೂರ ಮಾಡಿದರು. ಆಗ ಕಿರ್ಮಿರ ಚಕಿತನಾಗಿ ಕಣ್ಣುಗಳನ್ನು ಅಗಲ ಮಾಡಿ ಯುಧಿಷ್ಠಿರನ ಮುಂದೆ ಹೋಗಿ ನಿಂತನು. ರಾಕ್ಷಸನ ಆಟಾಟೋಪಗಳಿಗೆ ಹೆದರದ ಯುಧಿಷ್ಠಿರನು ಆ ರಾಕ್ಷಸನನ್ನು, ಅಯ್ಯ, ನೀನು ಯಾರು? ಯಾರ ಮಗ? ಏತಕ್ಕಾಗಿ ನಮ್ಮ ಮುಂದೆ ನಿಂತಿದ್ದೀಯಾ? ಇಷ್ಟಕ್ಕೂ ನಮ್ಮಿಂದ ನಿನಗೇನಾಗಬೇಕು ಎಂದು ಕೇಳಿದರು. ನಾನು ಬಕಾಸುರನ ಸೋದರ ಕಿರ್ಮಿರ, ನರಮಾಂಸ ಭಕ್ಷಕ. ಈ ದಿನ ನೀವು ನನಗೆ ಸಿಕ್ಕಿರುವಿರಿ. ನಿಮ್ಮನ್ನೆಲ್ಲ ಸಂಹರಿಸಿ ಭಕ್ಷಿಸುತ್ತೇನೆ ಎಂದು ಹೇಳಿದ ಕಿರ್ಮಿರ, ನಾವು ಪಾಂಡವರು. ನನ್ನ ಹೆಸರು ಯುಧಿಷ್ಠಿರ. ನೀನು ನನ್ನ ಹೆಸರನ್ನು ಕೇಳಿರಬಹುದು. ರಾಜ್ಯಕೋಶಗಳನ್ನು ಕಳೆದುಕೊಂಡು ತಮ್ಮಂದಿರು ಮತ್ತು ದ್ರೌಪದಿಯೊಡನೆ ಅರಣ್ಯವಾಸದಲ್ಲಿದ್ದೇನೆ. ಯುಧಿಷ್ಠಿರನ ಮಾತುಗಳು ಕೇಳಿ ಕಿರ್ಮಿರ ಗಟ್ಟಿಯಾಗಿ ನಗುತ್ತಾ, ಒಳ್ಳೆಯದೇ ಆಯಿತು. ನಾನಾದರೂ ನನ್ನ ಅಣ್ಣ ಬಕಾಸುರನನ್ನು ಕೊಂದ ಭೀಮನಿಗೆ ಹುಡುಕುತ್ತಿದ್ದೆ. ಇಂದು ಅದೇ ಭೀಮ ನನ್ನೆದುರಲ್ಲಿಯೇ ಇದ್ದಾನೆ. ಭೀಮ ಬ್ರಾಹ್ಮಣ ವೇಷದಲ್ಲಿ ಅಲೆದಾಡಿಕೊಂಡಿದ್ದು ಉಪಾಯದಿಂದ ನನ್ನ ಅಣ್ಣ ಬಕನನ್ನು ಕೊಂದು ಹಾಕಿದ್ದಾನೆ. ಭೀಮ ಪರಾಕ್ರಮಿ ಏನಲ್ಲ. ಬಕನನ್ನು ಕೊಂದಿರುವನಲ್ಲದೆ ಹತ್ತಿರದ ಗೆಳೆಯನಾದ ಹಿಡಿಂಬನನ್ನು ವಧಿಸಿದ್ದಾನೆ. ಭೀಮನನ್ನು ಬಲಿ ಹಾಕದೆ ಬಿಡುವುದಿಲ್ಲ. ಭೀಮನ ಮೇಲಿನ ಸೇಡನ್ನು ಇಂದು ತೀರಿಸಿಕೊಳ್ಳುತ್ತೇನೆ. ಇದು ನನ್ನ ಅಧೀನದಲ್ಲಿರುವ ಅರಣ್ಯ. ಅನಾಯಾಸವಾಗಿ ಸಿಕ್ಕಿಬಿದ್ದಿರುವ ಭೀಮನನ್ನು ಕೊಂದು ಇವನ ರತ್ನದಿಂದಲೇ ನನ್ನ ಅಣ್ಣ ಬಕನಿಗೆ ತರ್ಪಣ ಬಿಡುತ್ತೇನೆ. ಇದರಿಂದ ಬಕ ಹಿಡಿಂಬರ ಋಣಗಳಿಂದ ಮುಕ್ತನಾಗುತ್ತೇನೆ. ಇದೋ ನೋಡು ಯುಧಿಷ್ಠಿರ, ನಿನ್ನ ತಮ್ಮನ ಆಯಸ್ಸು ಇಂದಿಗೆ ಮುಗಿಯಿತು. ನಿನ್ನೆದುರಿನಲ್ಲಿ ಸಂಹರಿಸಿ ಬಿಡುತ್ತೇನೆ ಎಂದು ಹೇಳುತ್ತಲೇ ಭೀಮನ ಮೇಲೆ ಬಿದ್ದನು. ಬಕನನ್ನೇ ಕೊಂದಿದ್ದ ಭೀಮನಿಗೆ ಅವನ ತಮ್ಮ ಕಿರ್ಮಿರ ಒಂದು ಲೆಕ್ಕವೇ? ಭೀಮ ಗರ್ಜಿಸುತ್ತಾ ನೆರವಿಗೆ ಬಂದ ಅರ್ಜುನನನ್ನು ತಡೆದು ಒಂದು ಭಾರೀ ವೃಕ್ಷವನ್ನು ಕೆಡವಿ ಅದನ್ನೆತ್ತಿ ಕಿರ್ಮಿರನ ತಲೆಗೆ ಅಪ್ಪಳಿಸಿದನು. ಇಬ್ಬರ ನಡುವೆ ಬಿರುಸಾದ ಯುದ್ಧವೇ ಆಯಿತು. ಇಬ್ಬರಿಗೂ ವೃಕ್ಷಗಳೇ ಆಯುಧಗಳಾದವು. ಸ್ವಲ್ಪ ಕಾಲದ ಮೇಲೆ ಒಬ್ಬರು ಮತ್ತೊಬ್ಬರನ್ನು ಬಿಗಿಯಾಗಿ ತಬ್ಬಿಕೊಂಡು ದ್ವಂದ್ವಂ ಯುದ್ಧಕ್ಕಿಳಿದರು. ಇವರಿಬ್ಬರ ಮಧ್ಯೆ ಯುದ್ಧ ನೋಡುತ್ತಿದ್ದರೆ 2 ಕೊಬ್ಬಿಹೋದ ವ್ಯಾಘ್ರಗಳು ಕಾಳಗ ಮಾಡುತ್ತಿರುವಂತೆ ಕಂಡುಬಂದಿತು. ಕ್ಷಣ ಮಾತ್ರದಲ್ಲಿ ಭೀಮನ ಪರಾಕ್ರಮವು ಹೆಚ್ಚಿತು. ಭೀಮನಿಗೆ ಇಂದ್ರಪ್ರಸ್ಥ ಬಿಟ್ಟ ಮೇಲೆ ದುರ್ಯೋಧನನಿಂದ ಆಗಿದ್ದ ಅಪಮಾನಕ್ಕೆ ಸೇಡು ತೀರಿಸಿಕೊಳ್ಳಲು ಆಗಿಯೇ ಇರಲಿಲ್ಲ. ಅವನ ಮೇಲಿನ ರೋಷವನ್ನು ಕಿರ್ಮಿರನ ಮೇಲೆ ಪ್ರಯೋಗಿಸಿದನು. ಜೊತೆಗೆ ದ್ರೌಪದಿಯು ಬಲು ಸಂಕಟ ಪಟ್ಟಿದ್ದರು. ಈಗ ಒಳ್ಳೆ ಯುದ್ಧ ನೋಡುತ್ತಾ ನಿಂತಿದ್ದರು. ಕಿರ್ಮಿರನ ಸದೆ ಬಡೆದು ದ್ರೌಪದಿಯ ಮನಸ್ಸಿಗೆ ಸಂತೋಷ ಉಂಟು ಮಾಡಬೇಕೆಂಬ ಮನಸ್ಸು ಆಯಿತು. ಎಲವೋ ಕಿರ್ಮಿರ, ಇನ್ನು ನಿನ್ನ ಬಲಿ ಹಾಕುವುದೆಷ್ಟು ಹೊತ್ತು?
ನೋಡಿಲ್ಲಿ ಎನ್ನುತ್ತಾ ತನ್ನನ್ನು ಬಿಗಿದಿದ್ದ ರಾಕ್ಷಸನನ್ನು ಎತ್ತಿ ರಭಸದಿಂದ ನೆಲಕ್ಕೆ ಗಟ್ಟಿಯಾಗಿ ಅಪ್ಪಳಿಸಿದನು. ಮೇಲೆದ್ದ ರಾಕ್ಷಸನನ್ನು ಹೋರಾಡಲು ಬಿಡದೆ ಮರವನ್ನು ಹಿಡಿದು ತಿರುಗಿಸುವಂತೆ ಗರಗರನೆ ತಿರುಗಿಸಿದನು. ಕಿರ್ಮಿರನು ಪ್ರತಿಯಾಗಿ ತನ್ನ ದೈತ್ಯ ಶಕ್ತಿಯನ್ನೆಲ್ಲ ಪ್ರಯೋಗಿಸಿ ಭೀಮನನ್ನು ಬಾಹುಪಾಶದಲ್ಲಿ ಬಿಗಿದನು. ಆದರೆ ಅವನು ಬಳಲಿದ್ದನೆಂಬುದನ್ನು ಗಮನಿಸಿದ ಭೀಮ ಅವನು ಉಸಿರಾಡಲು ಕಷ್ಟವಾಗುವಂತೆ ತನ್ನ ಬಾಹುಗಳಲ್ಲಿ ಗಟ್ಟಿಯಾಗಿ ಬಿಗಿದನು. ಅವನು ಮತ್ತೆ ಏಳದಂತೆ ಅವನ ಸೊಂಟವನ್ನು ಹಿಡಿದು ಗರಗರನೆ ತಿರುಗಿಸುತ್ತಲೇ ಇದ್ದು ಅವನು ಪೂರಾ ಶಕ್ತಿ ಕಳೆದುಕೊಂಡಂತಾಗಿದ್ದನೆಂದು ದೃಢವಾದ ಮೇಲೆ ನೆಲಕ್ಕಪ್ಪಳಿಸಿ ವಧೆ ಮಾಡಿದನು. ಕಿರ್ಮಿರ ಪ್ರಾಣ ಬಿಟ್ಟನು. ಯುಧಿಷ್ಠಿರ ಹಿಗ್ಗಿ ಹೋದರು. ಕಾಡಿನಲ್ಲಿ ಒದಗಿದ್ದ ಪೀಡೆ ತೊಲಗಿದಂತಾಗಿತ್ತು. ಭೀಮನನ್ನು ಅಪಾರವಾಗಿ ಹೊಗಳಿದರು. ಭೀಮ ಕಿರ್ಮಿರನ ವಧೆ ಮಾಡಿದ್ದು ವಿದುರನ ಮೂಲಕ ಧೃತರಾಷ್ಟ್ರನಿಗೆ ತಿಳಿದಾಗ ಅವರು ಚಿಂತೆಯಲ್ಲಿ ಮುಳುಗಿ ಹೋದರು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.